प्यार से बोलो जय भीम बोलो, जय भीम बोलो, हिम्मत से बोलो, जोर से बोलो जय भीम बोलो, जय भीम बोलो। बोलो बाबा साहब डॉक्टर बी आर अम्बेडकर की जय। बोलो बाबा साहब डॉक्टर बी आर अम्बेडकर की जय। ಎನ್ನೇ ಬರಲಿ ಒಗ್ಗಟ್ಟಿರಲಿ ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ. ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ, ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಜೈ 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 ಭೀಮ್ ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್ ಜೈ ಭೀಮ್, ಜೈ ಭೀಮ್. ಎನ್ನೇ ಬರಲಿ ಒಗ್ಗಟ್ಟಿರಲಿ ಎನ್ನೇ ಬರಲಿ ಒಗ್ಗಟ್ಟಿರಲಿ ಎನ್ನೇ ಬರಲಿ ಒಗ್ಗಟ್ಟಿರಲಿ ಪೊಲೀಸ್ ಬರಲಿ ಒಗ್ಗಟ್ಟಿರಲಿ. ಜೈ 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 ಭೀಮ್ ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್ ಜೈ ಭೀಮ್, ಜೈ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಧಿಕ್ಕಾರ, ಧಿಕ್ಕಾರ, ಮೋದಿ ಸರ್ಕಾರ ಧಿಕ್ಕಾರ, ಧಿಕ್ಕಾರ. ಕಾನೂನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಮೋದಿ, ಡೌನ್ ಡೌನ್ ಮೋದಿ. ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ನಿಮಿಷ. ಇದು ದೇಶದ ಭವಿಷ್ಯ, ನಮ್ಮೆಲ್ಲರ ಶಿಕ್ಷಣದ ಭವಿಷ್ಯ, ನಮ್ಮ ಬದುಕಿನ ಭವಿಷ್ಯ. ಅದರಿಂದ ಎಲ್ಲ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಹೋರಾಟ ಹೋರಾಟ ಮನಸ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಕೋಟೆ ಮನಸ್ಸಿನ ನೂರು ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟುತ್ತೇವ. ಒಣಗ ಮನಸ್ಸುಗಳ ಕಂಡ ಕನಸುಗಳ ಗಡ್ಡೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಜಾತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ, ಕುಲವೆಲ್ಲದ ಮುಳ್ಳ ಕುಲದ ಹೊಸ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟುತ್ತೇವ. ಒಣದ ಮನಸ್ಸುಗಳ ಕಂಡ ಕನಸುಗಳ ಕಡೆ ಕಟ್ಟುತ್ತೇವ, ನಾವು ಕನಸು ಕಟ್ಟುತ್ತೇವ, ನಾವು ಕನಸು ಕಟ್ಟುತ್ತೇವ. ಅಂಬೇಡ್ಕರ್ ಹೋರಾಟಕ್ಕೆ, ಅಂಬೇಡ್ಕರ್ ಹೋರಾಟಕ್ಕೆ, ಅಂಬೇಡ್ಕರ್ ಹೋರಾಟಕ್ಕೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ, ಯಾತಕ್ಕಾಗಿ ಹೋರಾಟ ಸರ್ಕಾರ ಜೋರು, ನಮ್ಮ ಹಳ್ಳಿಯಲ್ಲಿ ಕೋಳು ಕೋಳು. ಡೆಲ್ಲಿಯಲ್ಲಿ ಸರ್ಕಾರ ಜೋರು, ನಮ್ಮ ಹಳ್ಳಿಯಲ್ಲಿ ಕೋಳಿಲ್ಲದ ಕೋಳು. ಓಟು ಕಟ್ಟು ಸೀಟಿಗೋದ ಚೋರು, ನಮ್ಮ ಬಡವರ ಬದುಕು ನೋಡು ಬಾರ. ಓಟು ಕಟ್ಟು ಸೀಟಿಗೋದ ಚೋರ, ನಮ್ಮ ಬಡವರ ಬದುಕು ನೋಡು ಬಾರ. ಭಾರತ ದೇಶದಲ್ಲಿ ಅಣ್ಣ ತಮ್ಮಂದಿರೇ, ಭಾರತ ದೇಶದಲ್ಲಿ ಅಣ್ಣ ತಮ್ಮಂದಿರೇ, ಭಕ್ತಿ ಹೋದ ಬದುಕಿನಲ್ಲಿ ಅಣ್ಣ ತಮ್ಮಂದಿರೇ, ಭಕ್ತಿ ಹೋದ ಬದುಕಿನಲ್ಲಿ ಸರ್ಕಾರ ಜೋರು, ನಮ್ಮ ಹಳ್ಳಿಯಲ್ಲಿ ಕೋಳಿಲ್ಲದ ಕೋಳು. ಓಟು ಕಟ್ಟು ಸೀಟಿಗೋದ ಚೋರ, ಒಡೆಯರ ಹೊಲಗದ್ದೆಗಳಲ್ಲಿ ಅಣ್ಣ ತಮ್ಮಂದಿರೇ, ಒಡೆಯರ ಹೊಲಗದ್ದೆಗಳಲ್ಲಿ ಅಣ್ಣ ತಮ್ಮಂದಿರೇ,
ಬೆವರು ಸುರಿಸಿ ಸತ್ತವಲ್ಲ ಅಣ್ಣ ತಮ್ಮಂದಿಗೆ 7 ಅಂತಸ್ತಿನ ಮಾಡಿ ಅಣ್ಣ ತಮ್ಮ 7 ಅಂತಸ್ತಿನ ಮಾಡಿದೆ ಅಣ್ಣ ತಮ್ಮಂದಿಗೆ. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಹೊಸಕೋಟೆ ತಾಲೂಕಿನಲ್ಲೂ ಕೂಡ ಅನೇಕ ಮಾನವೀಯ ಮನಸ್ಸುಗಳು, ವಿದ್ಯಾರ್ಥಿಗಳು ಮತ್ತು ವಕೀಲರು ಹಾಗೂ ಎಲ್ಲ ಪ್ರಗತಿಪರ ಚಳವಳಿಗಳು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಈ ಹೋರಾಟದಲ್ಲಿ ನಮ್ಮ ರಾಜ್ಯದ ವಕೀಲರ ಸಂಘದ ಅಧ್ಯಕ್ಷರಾದಂತ ಹರೀಂದ್ರ ಸರ್ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಈ ಧರಣಿಯ ಪರವಾಗಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಮತ್ತೊಬ್ಬ ವಕೀಲರು ಇದ್ದಾರೆ, ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ದಲಿತ ಚಳವಳಿಯ IR ಮಾಣಸ್ವಾಮಿ ಅವರು ಈ ಒಂದು ಚಳವಳಿಯಲ್ಲಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಸಾವಿತ್ರಮ್ಮನವರಿದ್ದಾರೆ, ನಮ್ಮ ಮಂಜು ಮತ್ತೆ ಶ್ರೀಕಾಂತ್ ರಾವಣ್ಣ ಮತ್ತೆ ಪ್ರಶಾಂತ್, ಕಿರಣ್ ಕುಮಾರ್ ಅವರು, ಹರೀಶ್ ಪಾಲ್ ಅವರು, ಇನ್ನೂ ಅನೇಕ ಮುಖಂಡರು ಈ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. CITನ ಮೋಹನ್ ಬಾಬು ಅವರು ಹಾಗೂ ಆನಂದ್ ಕುಮಾರ್ ಅವರು, ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರೇ, SFI ಮತ್ತು DY ವಿದ್ಯಾರ್ಥಿಗಳೇ, ಎಲ್ಲ ದಲಿತ ಸಂಘಟನೆಗಳ ಮುಖಂಡರೇ, ಎಲ್ಲ ನಾಗರಿಕ ಬಂಧುಗಳು, ಭಾರತ ದೇಶದ ಚರಿತ್ರೆಯಲ್ಲಿ ಅತ್ಯಂತ ಹೀನಾಯ ಕೃತ್ಯವನ್ನ ಇವತ್ತು ದಿವಸ ಈ ಭಾರತ ದೇಶಕ್ಕೆ ನಡೆದಿದೆ. ಯಾವುದೇ ಒಂದು ರಾಜಕೀಯ ಪ್ರೇರಣೆ ಇಲ್ಲದೆ ಇವತ್ತಿನ ದಿವಸ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೆ ಇಳಿದಂತವರು 23 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಸೋನಂ ಸಂಧು ಅವರನ್ನು ಮಾತನಾಡಲಿಕ್ಕೆ ಯಾರು ಬರಲಿಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು, ಜಿಲ್ಲೆ ಪಾರ್ಟಿ ಅಂತಕ್ಕಂಥ ವಿದ್ಯಾರ್ಥಿ ಸಂಘಟನೆ, ಯುವಜನರ ಸಂಘಟನೆ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇತ್ತು ಜಂತರ್ ಮಂತರ್ನಲ್ಲಿ. ಆ ಹೋರಾಟಕ್ಕೆ ಯಾವುದೇ ಬೆಲೆ ಕೊಡಲಿಲ್ಲ ಕೇಂದ್ರ ಸರ್ಕಾರ. ಇವರೊಂದಷ್ಟು ದಿವಸ ಕುತ್ಕೋತಾರೆ, ಆಮೇಲೆ ಹೋಗ್ತಾರೆ ಅಂತಕ್ಕಂಥ ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ವರ್ತಿಸ್ತಾ ಇತ್ತು. ಬಂಧುಗಳೇ, ಅವರು ಕೇಳಿದ ಪ್ರಶ್ನೆ ಏನು? ಏನು ಈ ದೇಶದಲ್ಲಿ ಸುಮಾರು 10 ವರ್ಷಗಳ ಕಾಲದಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಬಂದಾಗಿನಿಂದ 12 ಸಲ ಪ್ರಶ್ನೆ ಪತ್ರಿಕೆಗಳು ಇವತ್ತು ದಿವಸ ಸೋರಿಕೆಯಾಗಿದೆ. ಈ ಕೊನೆಯಲ್ಲಿ 2 ಲಕ್ಷದ ಚಿಲ್ಲರೆ ಜನ ನೀಟ್ಗೆ ಎಕ್ಸಾಮ್ಗೆ ತಯಾರಿಯಾಗಿದ್ರು. ನಮ್ಗೆ ಗೊತ್ತಿದೆ, ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ನೀಟ್ ಎಕ್ಸಾಮ್ಗೆ ತಯಾರಾಗೋದು ಅಂತ ಹೇಳಿದ್ರೆ ಅವರ ಇಡೀ ಜೀವನವನ್ನ ಮುಡುಪಿಟ್ಟು ಓದೋದು, ಆ ಸನ್ನಿವೇಶವನ್ನ ಈ ದೇಶದಲ್ಲಿ ತಂದಿದ್ದಾರೆ. ಹಂಗೆ ಓದಿದಂತ 2 ಲಕ್ಷ ಚಿಲ್ಲರೆ ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ತಯಾರಾಗಿದ್ರೆ
ನೀವು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡಿದ್ದೀರಿ. ಈ ಸೋರಿಕೆ ಮಾಡಿದ್ರಿಂದ ಮನನೊಂದಂತ ತಮ್ಮ ಜೀವನದ ಆಶಯವನ್ನ ಕಳ್ಕೊಂಡಂತ 21 ವಿದ್ಯಾರ್ಥಿಗಳು ಪ್ರಾಣವನ್ನು ಬಿಟ್ಟರು. ಪ್ರಾಣ ಬಿಟ್ಟಿದ್ದಲ್ಲ, ಅದು ನನ್ನ ಪ್ರಕಾರ ಈ ಕೇಂದ್ರ ಸರ್ಕಾರ ಕೊಲೆ ಮಾಡಿದ್ದು ಅವರನ್ನ ಅಂತಕ್ಕಂಥ ಆ ಕೊಲೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಮಕ್ಕಳಿಗೆ ಸಿಗ್ಬೇಕವು. ಅವರು ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡು ಹೆಚ್ಚು ಅಂಕಗಳನ್ನು ಪಡಿಬೇಕು. ನಿಜವಾಗಿ ವಿದ್ಯಾಭ್ಯಾಸ ಮಾಡಿದಂತ ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿದಂತ ವಿದ್ಯಾರ್ಥಿಗಳಿಗೆ ಸಿಕ್ಕಬಾರದು ಅಂತಕ್ಕಂಥ ದೃಷ್ಟಿಯಲ್ಲಿ ಸೋರಿಕೆ ಆಗಿದೆ. ಈ ಸೋರಿಕೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಜವಾಬ್ದಾರಿ ಹೊತ್ತು ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕಾ ಬೇಡ? ಅನೇಕ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ನೀವ್ ಹೇಳಿ, ಇವಾಗ ಇಲ್ಲಿರ್ತಕ್ಕಂಥ ಜನ ಒಂದು ದೇಶದಲ್ಲಿ ಅನ್ಯಾಯ ಮಾಡಿದೆ, ಅದಕ್ಕೆ ಎಡ್ಡಾಗಿರ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಮನುಷ್ಯ ರಾಜೀನಾಮೆ ಕೊಡ್ಬೇಕಾ ಬೇಡವಾ? ಕೊಡಬೇಕು ಅಂತಕ್ಕಂಥದ್ದು ಜಂತರ್ ಮಂತರ್ನಲ್ಲಿ ನಡೆದದ್ದು, ಕೊಡಬೇಕು ಅಂತಕ್ಕಂಥದ್ದು ಹೋರಾಟ. ಅಲ್ಲಿ ಸೋನಂ ವಂಶೋ ಅಂತಕ್ಕಂಥ ವ್ಯಕ್ತಿ ಬಹಳ ವಿದ್ಯಾಜ್ಞಾನ ಇರ್ತಕ್ಕಂಥ ವ್ಯಕ್ತಿ, ವಿಜ್ಞಾನಿ, ಪರಿಸರವಾದಿ, ಈ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ನೀವು ಅವರನ್ನ ರಾಜೀನಾಮೆ ಕೊಡಿಸಬೇಕು, ಸತ್ತಿರ್ತಕ್ಕಂಥ ಮಕ್ಕಳಿಗೆ ಪರಿಹಾರವನ್ನು ಕೊಡಬೇಕು ಅವರ ಕುಟುಂಬಗಳಿಗೆ ಮತ್ತು ಹೋರಾಟ ಮಾಡ್ತಾ ಇದ್ರೆ ನಿಮ್ಮ ಮೋದಿಯವರಿಗೆ, ನಮ್ಮ ಮೋದಿಯವರಿಗೆ, ನಾವು ಚುನಾವಣೆಯಲ್ಲಿ ಗೆಲ್ಲಿಸಿದಂತ ಮೋದಿಯವರಿಗೆ ವಿದೇಶಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರಾದ್ರೂ ವಿದೇಶಕ್ಕೆ ಹೋಗಿದ್ದಾರೆ, ನೀವೆಲ್ಲ ನೋಡಿದ್ದೀರಿ. ಅದ್ಯಾವುದೋ ಚಾಕ್ಲೇಟ್ ಗೊತ್ತಿಲ್ಲ, ಆ ಚಾಕ್ಲೇಟ್ ಅನ್ನ ಹೆಣ್ಣು ಕೊಟ್ಕೊಂಡು ಡ್ಯಾನ್ಸ್ ಆಡ್ತಾವನೆ. ಮೆಲೋಡಿ ಡ್ಯಾನ್ಸ್ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತು. ಮೆಲೋಡಿ ಚಾಕ್ಲೇಟ್ ಕೊಟ್ಟು ವ್ಯಕ್ತಿ ಒಬ್ಬ ಸಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಮಾತನಾಡ್ತಕ್ಕಂಥ ಬೇಕಾಗಿಲ್ವಾ? ನೀನ್ ಹೇಳಪ್ಪ, ನೀನ್ ಹೇಳು, ನೀನೇನ್ ಕ್ರಮ ಜರುಗಿಸ್ತೀಯ ಅಂತ. ಇವತ್ತು ಅನ್ಯಾಯ ನಡೆದಿದೆ, ಇದರಲ್ಲಿ ನೀನ್ ಏನು ಕ್ರಮ ಜರುಗಿಸ್ತೀನಿ ಅಂತ ಹೇಳಿ ಆ ಸ್ಥಳಕ್ಕೆ ಬಂದು ನೀನು ತಹಸೀಲ್ದಾರ್ ಆಫೀಸ್ಗೆ ಮುಗಿತೀವಿ. ನಾವು ಕಾನೂನು ಕಾಪಾಡ್ತಕ್ಕಂಥ ಜನ, ನೀನ್ ಬಂದಿಲ್ಲಿ ಇಷ್ಟಗೊಂಡಿಲ್ಲ ಅಂತ ಮೆಮೊರಂಡಮ್ ಅಂದ್ರೆ ನಾವೇನ್ ಮಾಡ್ತೀವಿ? ಕಾನೂನು ಮುರಿಬೇಕ ಇಲ್ವಾ? ಈ ದೇಶದ ಸಂವಿಧಾನದ ಪೀಠಿಕೆಯನ್ನು ನಾವು ಈಗ ಓದಿದ್ವಿ. ಈಗೆಲ್ಲರೂ ಕೂಡ ಎದೆ ಮೇಲೆ ಕೈ ಇಟ್ಕೊಂಡು ಕೆಲವು ಪ್ರಮಾಣ ಮಾಡಿ ಈಗ ಪೀಠಿಕೆಯನ್ನು ಓದಿ. ಪೀಠಿಕೆಯಲ್ಲಿ ಏನಿದೆ? ಈ ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಉಳಿಸಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಹಕ್ಕುಗಳನ್ನ ಕಡಿಯಲಿಕ್ಕೆ ಕಾನೂನು, ನಿಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿ. ನಾವು ಹೇಳ್ತಾ ಇದ್ದೀವಿ, ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹಳ್ಳಿಗಳಿಗೆ. ನೀವು ಸಂವಿಧಾನದ ಬಗ್ಗೆ ಮಾತನಾಡಿ, ಈ ದೇಶದ ಪ್ರಜಾಪ್ರಭುತ್ವದ ಹಕ್ಕುಗಳ ಬಗ್ಗೆ ಮಾತನಾಡಿ ಅಂತೆಲ್ಲ ಹೇಳ್ತಾರೆ. ನಾವೆಲ್ಲ ಅಲ್ಲಿ ಮಾತಾಡ್ತಾ ಇರ್ತೀವಿ. ಏನ್ ಮಾಡ್ತಾರೋ ನೋಡ್ಕೊಂಡು 5 ವರ್ಷ ಇರಿ ಅಂತ ಹೇಳಿಲ್ಲ. ಅವ್ರು ಏನೇನು ಮಾಡ್ತಾರೋ ನೀವು ನೋಡ್ಕೊಂಡಿರಿ ಅಂತ ಹೇಳಿಲ್ಲ. ಅಲ್ಲಿ ನಡೀತಾ ಇದ್ರೆ ಯಾವುದೋ ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನು ವಿರೋಧ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯ. ಅದನ್ನ 5 ವರ್ಷ ಅವರು ಯಾವ ರೀತಿ ಆಳ್ವಿಕೆ ಮಾಡ್ತಾವ್ರೆ ಅಂತ ಕೇಳಿ ನಾವು ದುಡಿಯುವ ಜನ, ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು, ದಲಿತ ಸಂಘಟನೆಗಳು ನಮ್ಮ ಜವಾಬ್ದಾರಿ. ಅವ್ರನ್ನ ಚೆಕ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಸರಿಯಾದ ದಾರಿ ತೋರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನ ಮಾಡ್ತಾರೆ.
ಎಲ್ಲಿ? ದೆಹಲಿಯಲ್ಲಿ ಅದನ್ನು ಮಾಡಿದ್ರು. ನೀವೇನಾದರೂ ನಮ್ಮ ಡಿಮ್ಯಾಂಡ್ ಪರಿಹಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇದೇ ಜುಲೈ 20ನೇ ತಾರೀಕಿನ ದಿವಸ ನಾವು ಪಾರ್ಲಿಮೆಂಟ್ ಚಲೋ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವರು ಅಂದ್ಕೊಂಡ್ರು ಅವರು ಕೇಂದ್ರ ಸರ್ಕಾರದ ದಪ್ಪಗಿರಿ ಇರ್ತಕ್ಕಂಥವರು, ದೇಶದ ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥವರು, ಕೇವಲ ಸಮಸ್ಯೆ ಬಂದಾಗ ದೇಶದ ಊಟಕ್ಕಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ, ದೇಶದಲ್ಲಿ ಹೆಚ್ಚು ದರಗಳು ಬೆಳೆದಾಗ, ಬೇರೆ ಬೇರೆ ವಿಚಾರಗಳು ಬಂದಾಗ ಅವ್ರು ಹೇಳೋದು ಇಷ್ಟೇ, ಏನಿಲ್ಲ. ಅವರು ಹಿಂದೂ ಮುಸ್ಲಿಂ, ಪಾಕಿಸ್ತಾನ, ಬಾಂಗ್ಲಾದೇಶ ಹಿಂಗ್ ತೋರಿಸ್ಬಿಡ್ತಾರೆ ನಮ್ಗೆ. ಇಷ್ಟೇ ಸಮಸ್ಯೆಗಳು ಬಂದಾಗ ನೋಡ್ರಿ ಪಾಕಿಸ್ತಾನ್, ನೋಡ್ರಿ ಬಾಂಗ್ಲಾದೇಶ್, ನೋಡ್ರಿ ಇಲ್ಲಿ ಮುಸ್ಲಿಂ. ನಮಗ್ ಸಮಸ್ಯೆ ಬಂದಿರೋದು ಮುಸ್ಲಿಮರ್ಗ. ಇವತ್ತು 2 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ದೇಶದಲ್ಲಿ ಈ ರೀತಿ 12 ಸೋರಿಕೆ ಆಗಿರ್ತಕ್ಕಂಥದ್ದು ವಿಷಯ ಮುಸ್ಲಿಮರ್ಗ. ಈ ದೇಶದಲ್ಲಿ ಬೆಲೆ ಆಗಿರೋದು ಮುಸ್ಲಿಮರ್ಗ. ಈ ದೇಶದಲ್ಲಿ ಬೆಲೆ ಜಾಸ್ತಿ ಆದ್ರೆ ಪಾಕಿಸ್ತಾನದವ್ರಿಗೆ ತೊಂದರೆ ಆಗೋದು ಯಾರಿಗೆ? ಈ ದೇಶದಲ್ಲಿ ಬದುಕ್ತಕ್ಕಂಥ ನಮಗೆ. ನಾವು ಪ್ರಶ್ನೆ ಕೇಳಿದ್ರೆ ನೀವ್ ಹೇಳ್ತಕ್ಕಂಥ ಉತ್ತರ ಯಾವುದು? ಇಲ್ಲಿ ಸೇರಿರ್ತಕ್ಕಂಥ ಹೋರಾಟಗಾರರು, ಇಲ್ಲಿ ಸೇರಿರ್ತಕ್ಕಂಥ ನಾವು ಪಾಕಿಸ್ತಾನದವರು, ಚೈನಾದವರು ಬೆಂಬಲ ಕೊಡ್ತಾರೆ. ನಿಮ್ಗೆ ಗೊತ್ತಾ? ಯಾರಿಗಾದ್ರೂ ಗೊತ್ತೇನಪ್ಪ? ಯಾರಾದ್ರೂ ಚೈನಾದವ್ರ ಪರಿಚಯ ಇದ್ದಾರ ನಿಮ್ಗೆ? ಯಾರಾದ್ರೂ ಪಾಕಿಸ್ತಾನದವ್ರು ಪರಿಚಯ ಇದ್ದಾರ? ನೋಡಿ ಯೂಟ್ಯೂಬ್ಗಳಲ್ಲಿ ಇವ್ರು ಯಾರೋ ಪಾಕಿಸ್ತಾನದವರು, ಚೈನಾದವರು ಎಚ್ಚೆಟ್ಬಿಟ್ಟು ಹೋರಾಟ ಮಾಡಿಸ್ತಾ ಇದ್ದಾರೆ ಅಂತಾರೆ. ನಾಚಿಕೆ ಆಗ್ಬೇಕಾ ಬೇಡ? ಈ ವಿಚಾರ ಹೇಳೋಕೆ ನಾಚಿಕೆ ಆಗ್ಬೇಕಾ ಬೇಡ? ಈ ರೀತಿ ಮೋದಿ ಮೀಡಿಯಾ ಹೇಳಿದಾಗ ಈ ಮೋದಿ ಮೀಡಿಯಾನ ಚಪ್ಲಿಯಲ್ಲಿ ಹೊಡಿಬೇಕಾ ಬೇಡ? ಹೊಡಿಬೇಕಾ ಬೇಡವಾ? ಪಾಕಿಸ್ತಾನಿಗ ಇಲ್ಲಿ ಇರ್ತಕ್ಕಂಥವ್ರು ನಾವು ಚೈನಾದವರ ಈ ಮಾತುಗಳನ್ನ ಹೇಳ್ತಾವ್ರೆ. ಇವರು ಏನು ಮಾಡಕ್ಕಾಗಲ್ಲ ಅಂದ್ರು. ಇವ್ರು ಅಂದ್ಕೊಂಡಿದ್ರು 10,000 15,000 ಜನ ಬರ್ತಾರೆ, ಇವ್ರನ್ನ ಮಿಲಿಟರಿ ಕಿತ್ ಬಿಸಾಕ್ಬಿಡ್ತದೆ ಅಂತಕ್ಕಂಥ ಮಾತನ್ನ ಅಂದ್ಕೊಂಡಿದ್ರು. ಆದ್ರೆ ಹಂಗಾಗ್ಲಿಲ್ಲ. ಈ ದೇಶದ ದುಡಿಯುವಂತ ಈ ದೇಶದ ಯುವ ಜನರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಲಕ್ಷಾಂತರ ಜನ ಅಲ್ಲಿ ಇವತ್ತು ದಿವಸ, ಲಕ್ಷಾಂತರ ಜನ ಯಾರು ದುಡ್ಡು ಕೊಟ್ಟಿಲ್ಲ, ಯಾರು ಊಟ ಕೊಟ್ಟಿಲ್ಲ, ಯಾರು ಕೂಡ ಮೀಡಿಯಾಗಳು ಹೇಳಲಿಲ್ಲ, ಮೀಡಿಯಾಗಳಲ್ಲೂ ಕೂಡ ಅದರ ಪ್ರದರ್ಶನ ಆಗಲಿಲ್ಲ. ಆದರೆ ಕೇವಲ ಸೋಷಿಯಲ್ ಮೀಡಿಯಾದಿಂದ ಮಾತ್ರ ಲಕ್ಷಾಂತರ ಜನ ಸೇರಿದ್ರು. ಕೇಂದ್ರ ಸರ್ಕಾರ ಗೊತ್ತಿರಲಿಲ್ಲ. ಯುವಜನ ವಿದ್ಯಾರ್ಥಿಗಳು ಎದ್ರೆ ಏನಾಗ್ಬೋದು ಅಂತ ಅವ್ರು ಗೊತ್ತಿರ್ಲಿಲ್ಲ. ಅನ್ಕೊಂಡಿದ್ದ ಮೋದಿ ಯಾವಾಗೋ ಹೇಳ್ದಂಗೆ ನಾನು ಮನ್ ಕಿ ಬಾತ್ ನನಗೆ ನಾನೇ ಬಾತ್ ಮಾಡ್ಕೊಂಡಿದ್ರೆ ಈ ದೇಶ ಏನೋ ನಾನು ನೋಡ್ಕೊಂಡು ಹಿಂದೂ 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 ಅಂತ ಓಟ್ ಹಾಕ್ಬಿಡ್ತಾರೆ, ಇನ್ನೇನು ಇಲ್ಲ ಅಂತ. ಒಟ್ಟು ರಾಮನ ಹೆಸರು ಹೇಳಲು ರಾಮನ ಹೆಸರಿನಲ್ಲಿ ಲೂಟಿ. ಇದು ಹೇಳೋದು ತಪ್ಪದ? ಸರಿ, ರಾಮನ ಹೆಸರಿನಲ್ಲಿ ಲೂಟಿ ಮಾಡಿದಾರ? ಇಲ್ಲ, ರಾಮನ ದೇವಸ್ಥಾನದಲ್ಲಿ ಲೂಟಿ ಆಗಿದೆಯಾ? ಇಲ್ಲ. ಅಲ್ಲಿ ಟ್ರಸ್ಟ್ ಅನ್ನು ಮಾಡಿದ್ದಾರೆ, ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಆ ಹೋರಾಟ, ಆ ಟ್ರಸ್ಟ್ ನ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಮೋದಿ ಸಂಘ ಪರಿಹಾರ ಕರ್ತನ ಮಾಡಿದ್ದಾರೋ? ಹೇಳ್ಬೇಕು. ಹೇಳಿದ್ರೆ ತಪ್ಪಂತೆ. ಈ ಹೋರಾಟ ಮಾಡ್ತಾ ಇರೋದು ಕೇವಲ ನೀಟ್ಗೋಸ್ಕರ ಆ ರಾಮ ಮಂದಿರದ ವಿಚಾರ ಯಾಕೆ ತರ್ತೀರಿ ಅಂತ. ನೀವೇ ಅಲ್ಲಪ್ಪ ದೇಶದಲ್ಲಿ ರಾಮ ಮಂದಿರದ ವಿಚಾರವನ್ನು ತಂದಾಕಿದ್ದು. ನಾವ ತಂದಾಕಿದ್ವಿ, ನೀವು ಶುರು ಮಾಡಿದ್ದೆ ನೀವು ರಾಮ ಮಂದಿರದ ವಿಚಾರ. ನಾವು ಹೇಳ್ಬಾರ್ದ? ನಮ್ಮ ರಾಮ ಮೋದಿ ಅವರು ಭಾರತ ದೇಶದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು. ಭ್ರಷ್ಟಾಚಾರ ಹಿಂದೆ ಮಾಡಬೇಕು. ಯಾವ ರೀತಿ ಅಂದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಪೊಲೀಸರನ್ನ ಬಳಸಿ ಕೇಂದ್ರ ವಿದ್ಯಾರ್ಥಿ
ವಿದ್ಯಾರ್ಥಿಗಳ ಕುಟುಂಬಕ್ಕೆ ಹಾಗೂ ಪ್ರತಿಭಟನೆಯಲ್ಲಿ ಪೊಲೀಸ್ ದೌರ್ಜನ್ಯದಿಂದ ಮೃತಪಟ್ಟ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ನೀಡಬೇಕು ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ಸರ್ಕಾರಿ ಹುದ್ದೆಯನ್ನು ಕೊಡಬೇಕು ಅಂತೇಳಿ ಈ ಪ್ರತಿಭಟನಾ ಧರಣಿಯ ಮೂಲಕ ನಾವು ರಾಜ್ಯಪಾಲರನ್ನು ಆಗ್ರಹಿಸಿ ಈ ಮನವಿಯನ್ನು ನಮ್ಮ ಉಪ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಪ್ರತಿಭಟನಾ ಧರಣಿಯನ್ನು ಕುರಿತು ನಮ್ಮ ಉಪ ತಹಸೀಲ್ದಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು. ಈ ದಿನ ದಲಿತ ಸಂಘಗಳ ವತಿಯಿಂದ ಹಾಗೂ ವಕೀಲ ಸಂಘಗಳ ವತಿಯಿಂದ ಮತ್ತು ವಿದ್ಯಾರ್ಥಿ ಸಂಘಗಳ ವತಿಯಿಂದ ದಿನಾಂಕ 27/2026ರಂದು ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಅನ್ಯಾಯದ ವಿರುದ್ಧ ಈ ದಿನ ಏನು ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ನೀಡಿದ್ದೀರಾ, ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿಬಿಟ್ಟು ಕ್ರಮ ಕೈಗೊಳ್ಳುವುದಕ್ಕೆ ಮಾಡಿ. ನಮ್ಮ ಇಲ್ಲಿವರೆಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ದೊಡ್ಡದೇನಹಳ್ಳಿ ಗ್ರಾಮದಲ್ಲಿ ದಲಿತರ ಸ್ಥಿತಿಗತಿಗಳ ಬಗ್ಗೆ, ಅವರ ಬದುಕುಗಳನ್ನ ಮತ್ತು ಅವರ ಮನೆಗಳೆಲ್ಲ ಬಿದ್ದೋಗಿದ್ದಾವೆ, ರಸ್ತೆಗಳಿಲ್ಲ, ಚರಂಡಿ ಇಲ್ಲ, ಮತ್ತು ಅಲ್ಲಿ ಯಾರೋ ಬಲಾಢ್ಯರು ಅದನ್ನ ಹಾಕೊಂಡಿದ್ದಾರೆ. ಆ ಮನವಿಯನ್ನು ಕೂಡ ನಮ್ಮ ಯುವ ಸಾಹೇಬರು ಕೊಟ್ಟಿದ್ದೀವಿ. ಅವರು ಅದನ್ನು ಕೂಡಲೇ ನಾನು ಅವರಲ್ಲಿ ಒಂದು ಭಿನ್ನವನ್ನ ಮಾಡ್ತೀನಿ. ಶಾಸಕರು ಇಲ್ಲಿ ಜನಸಂಪರ್ಕ ಸಭೆ ಮಾಡ್ತಾರೆ, ಇಲ್ಲಿ ಮಾಡಿದ್ರೆ ಪಾಪ ಬಡವರು ಅಲ್ಲಿ ಬರೋದಕ್ಕೆ ಆಗಲ್ಲ, ಕೆಲವರು ಮಾತ್ರ ಗೊತ್ತಾಗುತ್ತೆ. ಆದ್ರಿಂದ ನಾನು ಶಾಸಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ. ನೀವೇನು ಜನಸಂಪರ್ಕ ಸಭೆ ಮಾಡ್ತೀರಾ, ಯಾವ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಲ್ಲೇ ಜನಸಂಪರ್ಕ ಸಭೆ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ, ನಿಮಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ಅದರಿಂದ ಶಾಸಕರು ಸೇರಿ ಅಲ್ಲಿ ಜನಸಂಪರ್ಕ ಸಭೆಯನ್ನು ಹಳ್ಳಿಗೆ ಹೋಗಿ ಮಾಡಿದ್ರೆ ಅಲ್ಲಿ ಜನರು ನಿಮಗೆ ಕಷ್ಟ ಸುಖಗಳನ್ನು ಹೇಳಿಕೊಡ್ತಾರೆ ಮತ್ತು ನಿಮಗೂ ಕೂಡ ಗೌರವ ಬರುತ್ತೆ ಮತ್ತು ನಿಮಗೂ ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಜನರಿಗೆ ಗೊತ್ತಾಗುತ್ತೆ. ಇಲ್ಲಿ ಮಾಡಿದ ತಕ್ಷಣ ಯಾರು ನನ್ನಂತರು ಬರ್ಬೋದು, ಹರೀಂದ್ರ ಸರ್ ಅಂತವ್ರು ಬರ್ಬೋದು, ಒಂದೆರಡು ಎತ್ಕೊಂಡು ಅದು ಪಾಪ ನಮ್ಮ ಕೆಲವರು ಕೃಷ್ಣವರು ಬರ್ತಾರೆ. ಅದು ಬಿಟ್ಟು ಸಾಮಾನ್ಯ ಬಡವರು ಬರೋಕ್ಕಾಗಲ್ಲ. ದಯವಿಟ್ಟು ನಾವು ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ, ಗ್ರಾಮ ಸಭೆಗಳನ್ನ ಹಳ್ಳಿಗೆ ಹೋಗಿ ಆ ಹಳ್ಳಿನ ಸಮಸ್ಯೆಯನ್ನು ಆರಿಸಿ ಅದನ್ನಲ್ಲೇ ಬಗೆಹರಿಸಿ ಅಂತ ಹೇಳ್ತಾ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಮುನಿಯಪ್ಪ ಸರ್ ಅವರು ಎಲ್ಲರಿಗೂ ನಮಸ್ಕಾರ. ಈ ದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳಿಗೂ ಮತ್ತು ಎಲ್ಲ ವಕೀಲ ಸಂಘದ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ವಿದ್ಯಾರ್ಥಿ ಸಂಘದವರಿಗೂ ಏನೆಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಸಾರ್ವಜನಿಕರಿಗೂ ಸಹ ನಾನು ಈ ದಿನ ನೀವೇನು ಸಮಸ್ಯೆಗಳ ಕುರಿತು ಒಪ್ಪಂದದ ಕುರಿತು ಈ ಮೆಮೊರಂಡಮನ್ನು ಕೊಟ್ಟಿದ್ದರು. ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಅನ್ಯಾಯವನ್ನು ಸರಿಪಡಿಸಲು ತಾವು ಸಹ ರಿಪೋರ್ಟನ್ನು ಕಳಿಸ್ಕೊಡ್ತೀವಿ. ಮತ್ತು ಚಿಂತಾಮಣ್ಣವರು ಈಗಾಗಲೇ ನನಗೆ ಮಾತಾಡಿದ್ದಾರೆ, ದೊಡ್ಡೇನಹಳ್ಳಿನಲ್ಲಿ ಸಮಸ್ಯೆ ಇದೆ ಅಂತ. ನಾನು ಈ ನೆಕ್ಸ್ಟ್ ವೀಕಲ್ಲಿ ಅದನ್ನು ಸ್ಥಳ ಕೂಡ ಮಾತಾಡಿ ಮಾಡ್ತೀನಿ. ಏನು ಸಮಸ್ಯೆ ಇದೆ ಅನ್ನೋ ಬಗ್ಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತಿದ್ದೀನಿ. ನಮಸ್ಕಾರ. CEO ಅವರು ಬರಲಿ ಸರ್. CEO ಅವರು